ಫ್ರೆಂಡ್ಸ್ ಇಲ್ಲಿ ನಾವು ತೋರಿಸ್ತಾ ಇದ್ದೇನೆ ನಮ್ಮ ಒಂದು ಯೂಸ್ ಮೀ ಸೋಷಿಯಲ್ ಒಂದು ಓಕೆ ನಮ್ಮದೊಂದು ಯೂಸ್ ಮೀ ಸೋಷಿಯಲ್ ಒಂದು ಸೇವಿಂಗ್ ಆ್ಯಪ್ ಇದೆಯಲ್ಲ ಅದರಲ್ಲಿ ನಾವು ಯಾವ ರೀತಿಯಾಗಿ ನಮ್ಮ ಪಿನ್ ಕೋಡನ್ನು ಮ್ಯಾಪಿಂಗ್ ಪ್ರಾಜೆಕ್ಟ್ನ ಒಂದು ಪಿನ್ ಕೋಡ್ ಫ್ರಾಂಚೈಸ್ ಇದೆಯಲ್ಲ ಆ ಒಂದು ಪಿನ್ ಕೋಡನ್ನು ನಾವು ಯಾವ ರೀತಿಯಾಗಿ ಸರ್ಚ್ ಹೊಡಿಬೇಕು ಮತ್ತು ಇದರಲ್ಲಿ ಯಾವ ರೀತಿಯಾಗಿ ನಾವು ಆಲ್ರೆಡಿ ಒಬ್ಬ ವ್ಯಕ್ತಿ ಕೂಡ ಮ್ಯಾಪಿನ ಫ್ರಾಂಚೈಸ್ ತೊಗೊಂಡ್ರು ಕೂಡ ಅವರಿಗೆ ಯಾವ ಪ್ರಾಬ್ಲಮ್ ಬರುತ್ತೆ ಮತ್ತು ಅವರು ಯಾವ ರೀತಿಯಾಗಿ ನಮ್ಮ ಒಂದು ಪಿನ್ ಕೋಡ್ ಯಾವುದು ಖಾಲಿ ಇದೆಯೋ ಇಲ್ವೋ ಅಂತ ಯಾವ ರೀತಿ ಸರ್ಚ್ ಹೊಡಿಬೇಕಂತ ತೋರಿಸ್ತಾ ಹೋಗ್ತೀನಿ. ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಕರೆಕ್ಟಾಗಿ ನೋಡಿ ಪ್ರತಿಯೊಬ್ಬರು ಮತ್ತು ನಿಮ್ಮ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಒಂದು ಒಂದು ಸ್ವಲ್ಪ ಗೊತ್ತಾಗಿದ್ರೆ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ಕಳಿಸಿ ಮತ್ತು ಅವರಿಗೂ ಕೂಡ ನಾಲೆಜನ್ನು ಪಡ್ಕೊಳ್ಳೋ ಒಂದು ಅವಕಾಶವನ್ನು ಕೊಡಿ. ಮತ್ತು ನೀವು ಕೂಡ ಮ್ಯಾಪಿಂಗ್ ಫ್ರಾಂಚೈಸ್ ತೊಗೊಂಡಿದ್ದೀರ ಅಂತ ಭಾವಿಸ್ತೇನೆ. ಮತ್ತು ಮ್ಯಾಪಿಂಗ್ ಫ್ರಾಂಚೈಸ್ ತೊಗೊಂಡಿರೋ ವ್ಯಕ್ತಿ ಯಾವ ರೀತಿಯಾಗಿ ಸರ್ಚ್ ಹೊಡಿಬೇಕಂತ ತೋರಿಸ್ತಾ ಹೋಗ್ತೀನಿ. ಸರಿನಾ? ಈ ಒಂದು ವಿಡಿಯೋಲಿ ನಾವು ಸೆಕೆಂಡ್ ಆಪ್ಷನ್ ಇಲ್ಲಿ ಕಾಣ್ತಾ ಇಲ್ಲ. ಈ ಒಂದು ನಮ್ಮ ಅಪ್ಲಿಕೇಶನಲ್ಲಿ ನಾವು ಸೆಕೆಂಡ್ ಆಪ್ಷನ್ ಸೇವ್ ಅಂತ ಕಾಣ್ತಾ ಇಲ್ಲ. ಸೇವ್ ಅಂತ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಮ್ಯಾಪಿನ್ ಅಂತ ಕಾಣ್ತಾ ಇಲ್ಲ, ಮ್ಯಾಪಿನನ್ನು ಒಂದು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೇ ಕಾಣ್ತಾ ಇರೋದು ಯಾರು ಹೊಸಬ್ರು ಬಂದು ಅವರು ಲಾಗಿನ್ ಆಗಿ ಯಾವ ರೀತಿ ಐ ಡಿ ಕ್ರಿಯೇಟ್ ಆದ ಅಂತ ಇಲ್ಲ ತಕ್ಷಣ ಇಲ್ಲಿ ನೀವು ಮೇಲುಗಡೆ ಸರ್ಚ್ ಅಂತ ನಿಮ್ಮ ಪಿನ್ ಕೋಡನ್ನು ಮ್ಯಾಪಿನ ಸರ್ಚ್ ಹೊಡೆದ್ರೆ ಇಲ್ಲಿ ಡೈರೆಕ್ಟಾಗಿ ನಾವು ಒಂದು ಪಿನ್ ಕೋಡನ್ನು ಒಂದು ಸರ್ಚ್ ಕೂಡ ಹೊಡಿತೇನೆ, ಅದು ಅವೈಲೇಬಲ್ ಇದೆ. ಅದನ್ನು ಹೊಡೆದಾಗ ಯಾವ ರೀತಿ ಪ್ರಾಬ್ಲಮ್ ಬರುತ್ತೆ ಅಂದರೆ ಮ್ಯಾಪಿಂಗ್ ಫ್ರಾಂಚೈಸಿ ಯಾರು ತೊಗೊಂಡಿರ್ತಾರ ಅವರು ನೀವು ಮ್ಯಾಪಿಂಗ್ ಫ್ರಾಂಚೈಸಿ ತೊಗೊಂಡು ನೀವು ಮತ್ತು ಸರ್ಚ್ ಏನಾದರೆ ಅವೈಲೇಬಲ್ ಇರೋ ಒಂದು ಪಿನ್ ಕೋಡ್ ಸರ್ಚ್ ಹೊಡೆದಾಗ ಈ ರೀತಿ ಪ್ರಾಬ್ಲಮ್ ಬರುತ್ತೆ. ಪಿನ್ ಕೋಡ್ ಆಲ್ರೆಡಿ ಬುಕ್ಡ್ ಇನ್ ಯುವರ್ ಐ ಡಿ ಅಂತ ತೋರಿಸುತ್ತೆ. ಇದು ಕರೆಕ್ಟಾಗಿ ಸತ್ಯವಲ್ಲ, ಈ ಒಂದು ಸತ್ಯವಾದ ಮಾತಲ್ಲ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ನೀವು ಹೊಸೊಬ್ಬರು ಯಾರು ಬಂದಿರ್ತಾರೆ ಈ ಒಂದು ಪಿನ್ ಕೋಡನ್ನು ನೀವು ಹಾಕಿದಾಗ ನಿಮಗೆ ಇಲ್ಲಿ ಇಲ್ಲಿ ರೆಡ್ ಅಂತ ಕಾಣ್ತಲ್ಲ, ಇಲ್ಲಿ ಗ್ರೀನಲ್ಲಿ ತೋರಿಸ್ತದೆ ಈ ಒಂದು ಪಿನ್ ಕೋಡ್ ಅವೈಲೇಬಲ್ ಇದೆ ಅಂತ ತಿಳ್ಕೊಂಡು ನೀವು ಡೈರೆಕ್ಟಾಗಿ ಕಂಟಿನ್ಯೂ ಇಲ್ಲಿ ಕೆಳಗಡೆ ಕಂಟಿನ್ಯೂ ಆಪ್ಷನ್ ಇದೆಯಲ್ಲ ಕಂಟಿನ್ಯೂ ಬರುತ್ತೆ. ಆ ಒಂದು ಆಪ್ಷನ್ ಕ್ಲಿಕ್ ಮಾಡಿದಾಗ ನೀವು ಡೈರೆಕ್ಟಾಗಿ ಆ ಒಂದು ಪಿನ್ ಕೋಡ್ ಬುಕ್ ಮಾಡುವ ಒಂದು ಅವಕಾಶ ಕೂಡ ಸಿಗುತ್ತೆ. ಸರಿನಾ? ಇಲ್ಲಿ ನಾವು ಯಾರು ಪಿನ್ ಕೋಡನ್ನು ಬುಕ್ ಮಾಡಿಕೊಂಡು ಒಂದು ಪಿನ್ ಕೋಡನ್ನು ಯಾವ ರೀತಿ ಅವೈಲೇಬಲ್ ಇದೆಯೋ ಇಲ್ಲವೋ ಅಂತ ಯಾವ ರೀತಿ ಚೆಕ್ ಮಾಡುವ ಅಂತ ತಿಳಿಸ್ತಾ ಹೋಗ್ತೀನಿ. ಸರಿನಾ? ಇಲ್ಲಿ ಬ್ಯಾಕ್ ಬನ್ನಿ. ಇಲ್ಲಿ ಬ್ಯಾಕ್ ಬಂದ ತಕ್ಷಣ ಇಲ್ಲಿ ಮ್ಯಾಪಿನ ಪಿನ್ ಕೋಡ್ ಪಾರ್ಟ್ನರ್ ಇದೆಯಲ್ಲ ಈ ಒಂದು ಸೆಕೆಂಡ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಯಾವ ಸ್ಟೇಟಲ್ಲಿ ನೋಡ್ಬೇಕಂತ ಇದ್ದೀರಾ, ನಮ್ಮ ಕರ್ನಾಟಕ. ಸರಿನಾ? ನಾವು ನಮ್ಮ ಕರ್ನಾಟಕದಲ್ಲಿ ನಾನು ಕರ್ನಾಟಕ ಅಂತ ಚಾಯ್ಸ್ ಮಾಡ್ಕೊತೇನೆ. ಚಾಯ್ಸ್ ಮಾಡಿಕೊಂಡು ಇಲ್ಲಿ ಮೇಲುಗಡೆ ಆಪ್ಷನ್ ಕಾಣ್ತಾ ಇಲ್ಲ, ಇಲ್ಲಿ ಮ್ಯಾಪಿನ್ ಪಿನ್ ಕೋಡ್ ಪಾರ್ಟ್ನರ್ ಬಾಜು ಇಲ್ಲಿ ಸರ್ಚ್ ಅಂತ ಕಾಣ್ತಾ ಇಲ್ಲ, ಈ ಸರ್ಚನ್ನು ಇದಕ್ಕೆ ಕ್ಲಿಕ್ ಮಾಡ್ಕೊತೇನೆ. ಕ್ಲಿಕ್ ಮಾಡಿಕೊಂಡು ನಾನು ಇಲ್ಲಿ UMID ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿಕೊಂಡು ನಾನು ಪಿನ್ ಕೋಡ್ ಅಂತ ಆಪ್ಷನ್ ಹಾಕ್ತೇನೆ. ಯಾವುದು ಪಿನ್ ಕೋಡ್ ಒಂದು ಆಪ್ಷನ್ ಹಾಕ್ಕೊಂಡು ಇಲ್ಲಿ ನಾನು ನಮ್ಮದು ಯಾವುದಿದೆ ಒಂದು ಪಿನ್ ಕೋಡ್ ಅಂದರೆ ಒಂದು ಪಿನ್ ಕೋಡ್ ಯಾವುದು ಅವೈಲೇಬಲ್ ಇದೆ 580001. ಸರಿನಾ? ಈ ಒಂದು ಪಿನ್ ಕೋಡನ್ನು ಹಾಕ್ತೇನೆ. ಈ ಒಂದು ಪಿನ್ ಕೋಡ್ ಹಾಕಿದಾಗ ಯಾರಾದರೂ ಒಬ್ಬರ ಹೆಸರು ಬಂದರೆ ಇದು ಪಿನ್ ಕೋಡ್ ಬುಕ್ ಆಗಿದೆ. ಸರಿನಾ? ಮತ್ತು ಈ ಒಂದು ಪಿನ್ ಕೋಡನ್ನು ಕರೆಕ್ಟಾಗಿ ಅದು ಶೋ ಆಗಲಿಲ್ಲ ಅಂದರೆ ಯಾರು ಬುಕ್ ಮಾಡಿರೋದು ಅವ್ರ ಹೆಸರು ಶೋ ಆಗಲಿಲ್ಲ ಅಂದರೆ ತಿಳ್ಕೊಂಬೇಡಿ, ಈ ಒಂದು ಶೋ ಆಗಲಿ ಅಂದರೆ ಅದು ಪಿನ್ ಕೋಡ್ ಅವೈಲೇಬಲ್ ಇದೆ ಅಂತ. ಸರಿನಾ? ಈಗ ಸರ್ಚ್ ಹೊಡೆದಾಗ ಇಲ್ಲಿ ಕಾಣ್ತಾ ಇಲ್ಲ. ಹಾಗಾದರೆ ಈ ಒಂದು ಪಿನ್ ಕೋಡ್ ಅವೈಲೇಬಲ್ ಇದೆ. ಸರಿನಾ? ಪ್ರತಿಯೊಬ್ಬರು ಈ ಒಂದು ಪಿನ್ ಕೋಡನ್ನು ನಿಮ್ಮ ಪಿನ್ ಕೋಡಿನ ಪಾರ್ಟ್ನರ್ ಇದ್ದಾರಾ, ಯಾರು ನಿಮಗೆ ಶೇರ್ ಮಾಡೋದಿದ್ದರೆ ಅವರಿಗೆ ಈ ಒಂದು ಪಿನ್ ಕೋಡ್ ಅವೈಲೇಬಲ್ ಇದೆ, ಪ್ರತಿಯೊಬ್ಬರು ಈ ಒಂದು ಪಿನ್ ಕೋಡನ್ನು ಬುಕ್ ಮಾಡಿಕೊಳ್ಳಿ ಅಂತ ಹೇಳಿ ಅವರಿಗೆ, ಮತ್ತು ನೀವು ಆರಾಮಾಗಿ ತಿಳ್ಕೊಬೋದು. ಸರಿನಾ? ಮತ್ತು ಇದರಲ್ಲಿ ಈ ಒಂದು ಪಿನ್ ಕೋಡ್ ಯಾವ ರೀತಿ ಬುಕ್ ಆಗಿದೆ ಅಂತ ತಿಳಿಸ್ತೇನೆ. ಸರಿನಾ? ನಾನು ಇಲ್ಲೇ ಸರ್ಚ್ ಹೊಡಿತೇನೆ. ನಮ್ಮ ಕರ್ನಾಟಕ ಅಂತ ಹೊಡ್ಕೊಂಡಾಗ ಪಿನ್ ಕೋಡ್ ಅಂತ ಹಾಕ್ತೇನೆ. ಪಿನ್ ಕೋಡ್ ಅಂತ ಹಾಕಿದ ತಕ್ಷಣ ಇಲ್ಲಿ ನಮ್ಮದೇ ಒಂದು ತಾಲೂಕಿನ ಪಿನ್ ಕೋಡ್ ಹಾಕ್ತೇನೆ 581329. ಸರಿನಾ? 581329 ಹಳೆಯದು. ಸರಿನಾ? ಇದನ್ನು ಸರ್ಚ್ ಹೊಡಿತೀನಿ. ಸರ್ಚ್ ಹೊಡೆದಾಗ ಇಲ್ಲಿ ಬರುತ್ತೆ ಏನಂತ ಬರುತ್ತೆ, ಆದಿತ್ಯ ಅನಿಲ್ ನಿಜಲೇಕರ್ ಅಂತ ಇವರು ಪಿನ್ ಕೋಡನ್ನು ಬುಕ್ ಮಾಡ್ಯಾರ. ಇಲ್ಲಿನವರು ಇವರು ಬೆಳಗಾವಿದವರು ಈ ಕಡೆ ದಾಂಡೇಲಿ ಹಳೆಯಾಳ ಇದೆಯಲ್ಲ, ದಾಂಡೇಲಿ ಹಳೆಯಾಳ ಸೈಡ್ ಅಂದರೆ ಹಳೆಯಾಳ ತಾಲೂಕಿನ ಒಂದು ಪಿನ್ ಕೋಡ್ ಕೂಡ ಬುಕ್ ಮಾಡಿದ್ದಾರೆ. ಅಂದರೆ ಎಲ್ಲಿನವರು ಬೆಳಗಾವಿದವರು ಅಲ್ಲಿನ ಪಿನ್ ಕೋಡನ್ನು ಬುಕ್ ಮಾಡಿದ್ದಾರೆ. ಇಲ್ಲೇ ತಿಳ್ಕೊಳ್ಳಿ ಫ್ರೆಂಡ್ಸ್, ನಮ್ಮ ಒಂದು ಪಿನ್ ಕೋಡ್ ನಮ್ಮದೊಂದು ಮ್ಯಾಪಿಂಗ್ ಫ್ರಾಂಚೈಸ್ ಪಿನ್ ಕೋಡ್ ಯಾವ ರೀತಿಯಾಗಿ ಸೇಲ್ ಆಗ್ತಿದೆ, ಯಾವ ರೀತಿಯಾಗಿ ತೊಗೊಳ್ತಾ ಇದ್ದಾರೆ ಅದಕ್ಕೋಸ್ಕರ ಫ್ರೆಂಡ್ಸ್ ಯಾರು ಒಂದು ಅಮೌಂಟ್ ನೋಡಿ ಅಥವಾ ಮುಂಬರುವ ಒಂದು ಪ್ರಾಫಿಟನ್ನು ನೋಡಿ ಯಾರು ಬರಲೇಬೇಡಿ. ಸದ್ಯ ಮಟ್ಟಿಗೆ ನಿಮಗೆ 3ರಿಂದ 6 ತಿಂಗಳ ಮಟ್ಟ ಅಷ್ಟೇ ಪ್ರಾಬ್ಲಮ್ ಆಗ್ಬೋದು. ಆ ಒಂದು 4 ಪ್ರಾಜೆಕ್ಟ್ ಬಂದ ತಕ್ಷಣ ನಿಮಗೆ ನಿಮ್ಮ ಕೈಯಲ್ಲಿ 10ರಿಂದ 15 ಅಥವಾ 15ರಿಂದ 20,000 ಆರಾಮಾಗಿ ದುಡ್ಡನ್ನು ಅರ್ನ್ ಮಾಡುವ ಅವಕಾಶ ಕೂಡ ಸಿಗುತ್ತೆ. ಸರಿನಾ? ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಗೊತ್ತಾಗಿದೆ ಅಂತ ಯಾವ ರೀತಿ ಸರ್ಚ್ ಹೊಡಿಬೇಕಂತ ಗೊತ್ತಾಗಿದೆ ಅಂತ ತಿಳ್ಕೊತೇನೆ. ಸರಿನಾ? ಈ ಒಂದು ವಿಡಿಯೋ ಲೆಂದಿ ಆಗೋದ್ರಿಂದ ಯಾರು ಕೂಡ ನೋಡೋಲ್ಲ, ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಏನು ಮಾಡ್ತೇನೆ. ಸರಿನಾ? ಇದು ಗೊತ್ತಾಗಿದೆ ಅಂತ ತಿಳ್ಕೊತೇನೆ ಯಾವ ರೀತಿಯಾಗಿ. ಸರಿನಾ? ಓಕೆ, ಬ್ಯಾಕ್ ಬರ್ತೇನೆ. ಮತ್ತು ನಿಮಗೆ ಈ ಒಂದು ವಿಡಿಯೋ ಗೊತ್ತಾಗಿಲ್ಲ ಅಂದರೆ ಪ್ರತಿಯೊಬ್ಬರು ಮತ್ತೆ ಇನ್ನೊಂದು ಸಲ ನೋಡಿ
ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮತ್ತಷ್ಟು ಇನ್ಫಾರ್ಮೇಷನ್ ನಿಮ್ಮೊಂದಿಗೆ ಬರ್ತಾನೆ. ಅಲ್ಲಿವರೆಗೂ ಎಲ್ಲರೂ ಈ ಒಂದು ವಿಡಿಯೋ ನೋಡಿ ಮತ್ತು ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.